ಇವತ್ತು ಕರ್ನಾಟಕ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನಿನ್ನೆ ಸುದೀರ್ಘ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಪ್ರತಿ ಟನ್ನಿಗೆ 3,300 ರೂಪಾಯಿ ಪೇಮೆಂಟ್ ಮಾಡ್ತೀವಿ, ಇದರಲ್ಲಿ ಹಾರ್ವೆಸ್ಟಿಂಗು ಮತ್ತು ಕಟ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಅಂತ ಹೇಳಿದಾರೆ. ಇದನ್ನು ನಾವು ಕಬ್ಬು ಬೆಳೆಗಾರರೆಲ್ಲರೂ ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ. ಅದೇ ದುರಂತ ಏನು ಅಂತ ಹೇಳಿದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನೋ ಧೋರಣೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಮುಂದಿನ ದಿನ ತೆಗೆದುಕೊಳ್ಬಹುದು. ಅವ್ರು ಕಾರಣ ನೀಡ್ತಾ ಇದ್ದಿದ್ದು ಇಲ್ಲಿ ರಿಕವರಿ ಕಡಿಮೆ ಇದೆ, ಇಲ್ಲಿ 10%, 10.5% ರಿಕವರಿ ಬರಂಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಕಬ್ಬು ಬೆಳೆಗಾರರಾಗಿ ನಾನು ಹೇಳ್ತೀನಿ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು, ಆಳಂದ್ ಶುಗರ್ ಫ್ಯಾಕ್ಟ್ರಿ. ಆಳಂದ್ ಶುಗರ್ ಫ್ಯಾಕ್ಟ್ರಿ ಕೋಆಪರೇಟಿವ್ ಇದ್ದಾಗ ಇಲ್ಲಿ 12.5-13% ರಿಕವರಿ ಬರ್ತಾ ಇತ್ತು. ಈಗ ನಮ್ಮ ಜಮೀನು ಒಂದೇ ಇದೆ, ನೀರು ಅದೇ ಇದೆ, ವಾತಾವರಣ ಸೇಮ್ ಇದೆ. ಈಗ ಯಾಕೆ 7.5-8% ಆಗ್ತಾ ಇದೆ? ಈಗ ಆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಹೋಗಿ ಈಗ ಇಲ್ಲೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದಿದೆ. ಅವರು ದೊಡ್ಡ ಮಟ್ಟದಲ್ಲಿ ಮ್ಯಾನಿಪುಲೇಟ್ ಮಾಡಿ ನಮ್ಮ ರಿಕವರಿ ಪರ್ಸೆಂಟ್, ನಾವು ರೈತರು ಸರಬರಾಜು ಮಾಡಿದ ಕಬ್ಬಿನ ರಿಕವರಿ ಪರ್ಸೆಂಟ್ ಭಾಳ ಕಡಿಮೆ ಮಾಡಿ ಅವರು ದುಡ್ಡು ಹೊಡಿತಾ ಇದ್ದಾರೆ. ಇದು ರೈತರಿಗೆ ಆದಂಥ ದೊಡ್ಡ ಮೋಸ. ಇವತ್ತು ಜಿಲ್ಲಾಧಿಕಾರಿಗಳಿರಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇರಲಿ, ನಾನು ಬೇಡ್ಕೊಳ್ಳೋದಿಷ್ಟೇ, 10 ವರ್ಷ ಹಿಂದೆ ರಿಕವರಿ 12.5-13% ಬಂದಿದ್ದು, ಇವಾಗ ಹೆಂಗೆ ಕಡಿಮೆ ಆಗುತ್ತೆ? ರೈತರಿಗೆ ಮಾಡ್ತಾ ಇರೋ ದೊಡ್ಡ ಮೋಸ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಇವತ್ತು ಪ್ರೈವೇಟ್ ಫ್ಯಾಕ್ಟ್ರಿ ಬಂದಿದೆ, NSL ಬಂದಿದೆ, KCR ಬಂದಿದೆ, ರೇಣುಕಾ ಶುಗರ್ಸ್ ಬಂದಿದೆ, ಮತ್ತು ಯಾದಗಿರಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಎಲ್ಲ ಕಡೆ ಪ್ರೈವೇಟ್ ಫ್ಯಾಕ್ಟ್ರಿ ಇರೋದ್ರಿಂದ ಎಲ್ಲರೂ ಒಂದಾಗಿ ರಿಕವರಿನಲ್ಲಿ ದೊಡ್ಡ ಮೋಸ, ವಂಚನೆ ರೈತರಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, 10 ವರ್ಷ ಹಿಂದೆ ರಿಕವರಿ 12.5%, 13% ಹಂಗಿತ್ತು, ಅದನ್ನು ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ಕೂಡ ಪ್ರತಿ ರೈತರಿಗೆ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ಮೇಲೆ ಪ್ರೆಷರ್ ಹಾಕ್ತಾರೆ ಅವರು ಅನೌನ್ಸೇ ಮಾಡೋಂಗಿಲ್ಲ. ಕ್ರಷಿಂಗ್ ನಮ್ಮ ಕಬ್ಬು 11 ತಿಂಗಳು, 12 ತಿಂಗಳು, 13 ತಿಂಗಳು ಆದಮೇಲೆ ಒಣಗ್ತದೆ ಅಂತೇಳಿ ನಾವು ದಿಢೀರ್ನೆ ಸಿಕ್ಕಾಪಟ್ಟೆ ಬೆಲೆಗೆ ಮಾರಾಟ ಮಾಡ್ತೀವಿ. ಇದ್ರ ದುರುಪಯೋಗ, ಎಕ್ಸ್ಪ್ಲಾಯ್ಟೇಷನ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಮಧ್ಯ ಪ್ರವೇಶ ಮಾಡಿ ಈ ರಿಕವರಿ ಬಗ್ಗೆ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಂದು ಕಾಟ ಹೊಡೆಯೋದು ಮಾಡ್ತಾ ಇದ್ದಾರೆ. ಇವೆರಡರ ಬಗ್ಗೆ ನೀವು ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಂಡು ನಮ್ಮ ರೈತರಿಗೆ 3,300 ರೂಪಾಯಿ ಪ್ರತಿ ಟನ್ನಿಗೆ ಕಲಬುರಗಿ ಜಿಲ್ಲೆಯವರಿಗೆ ಸಿಗುವಂತೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ನಾನು ಶೀಘ್ರದಲ್ಲಿ ಎಲ್ಲ ರೈತರ ಸಭೆ ಕರೆದು ನಾವು ನಿರ್ಧಾರ ಮಾಡಿ ನಾವು ಬೀದಿಗಿಳಿದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿ, ಕಬ್ಬು ಸರಬರಾಜು ಸ್ಟಾಪ್ ಮಾಡಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದ. ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕಾರ್ಖಾನೆಯವ್ರು ಮಾಡಿಲ್ಲ ಅಂತಂದ್ರೆ ನಾವು ಹೋರಾಟಕ್ಕೆ ಇಳಿನೇ ಬೇಕಾಗ್ತದೆ. ಇದರಲ್ಲಿ ಭಾಳ ಮ್ಯಾನಿಪುಲೇಷನ್ ಇದೆ. ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಹಿಡನ್ ಅಜೆಂಡಾ ಏನಿದೆ, ಫ್ಯಾಕ್ಟ್ರಿದವರು ಈ ಎಲ್ಲ ಎಲೆಕ್ಟೆಡ್ ಏನು ಮೆಂಬರ್ಸ್ ಇದ್ದಾರ ಅವರಿಗೆಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ. ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಸಣ್ಣ ಪುಟ್ಟ ಸಂಘಟನೆಗಳು, ಎಲ್ರಿಗೂ ಅವ್ರು ಬುಕ್ಕಿಂಗ್ ಮಾಡೋದು ಅವ್ರದ್ದೊಂದು ಪ್ರಾಕ್ಟೀಸ್ ಇದೆ. ದಟ್ ಈಸ್ ದರ್ ಈವಿಲ್ ಪ್ರಾಕ್ಟೀಸ್. ಅದಕ್ಕೆ ಇದಕ್ಕೆ ಯಾರು ಮೋಸ ಹೋಗಬಾರ್ದು. ರೈತರು ನಮಗೆ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ. ಅಲ್ಲ, ಈಗ 3,300 ಕೊಟ್ಟಿದ್ದು ನಮಗೆಲ್ಲ ಒಪ್ಪಿಗೆ ಇದೆ. ಇದನ್ನೇನೋ ಸಿದ್ದರಾಮಯ್ಯ ಅವರು ಪಾಪ ಬೋಲ್ಡ್ ಆಗಿ ಡಿಸಿಷನ್ ತೊಗೊಂಡಿದ್ದಾರೆ, ಇದು ನಾವು ಸ್ವಾಗತ ಮಾಡ್ತೀವಿ. ಅದು ಕಲಬುರಗಿ ಜಿಲ್ಲೆ ರೈತರಿಗೂ ಸಿಗಬೇಕು. ಇಲ್ಲಿ ನಾನು ನಿನ್ನೆ ಕೆಲವು ಫ್ಯಾಕ್ಟ್ರಿದವ್ರಿಗೆ ಕೇಳಿದ್ರೆ, ಇಲ್ಲ ನಾವು 2,600, 650, 700 ಇಷ್ಟೇ ಕೊಡೋಕ್ಕಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೂಡ ಕೂಗು ಹಾಕಲ್ಲ. ಯಾಕಂದ್ರೆ ಅವ್ರಿಗೆ ಎಲೆಕ್ಷನಿಗೆ ಎಲ್ರಿಗೂ ದುಡ್ಡು ಕೊಡ್ತಾರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿದವರು. ಇದರಿಂದ ನಾವು ಹೊರಬರಬೇಕು. ರೈತರಿಗೆ ಮಾಡುವಂಥ ದೊಡ್ಡ ಮೋಸ, ದೊಡ್ಡ ವಂಚನೆ ಇದು. ಮತ್ತೆ ಬೆಳಗಾವಿ ಹೌದು, ಹೋರಾಟ ಬೀದಿಗಿಳಿದು ಎಲ್ಲರೂ ಮಾಡ್ತಾರೆ. ಈಗ ಎಲ್ರಿಗೂ ಹತ್ರ ಉಕ್ಕುತ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ ಹೋರಾಟ ನೋಡಿ ಎಲ್ರಿಗೂ, ಎಲ್ಲ ರೈತರಿಗೆ ಪ್ರೇರಣೆ ಆಗಿದೆ. ನನಗೆ ಸುಮಾರು 100 ಜನ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಲೀಡ್ ತೋಡ್ರಿ ಅಂದಿದ್ದಕ್ಕೆ ನಾನು ಇವತ್ತು ಮುಂದೆ ಬಂದಿದ್ದೀನಿ. ಇವತ್ತು ಇಲ್ಲಿ ಕೂಡ 16,000 ಜನ ಸೇರಿ ಪ್ರೊಟೆಸ್ಟ್ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಇವ್ರು ಕೊಡದೇ ಇದ್ರೆ 3,300 ಪ್ರತಿ ಟನ್ನಿಗೆ ಕೊಡದೇ ಇದ್ರೆ NSL, ಈಗ ನಮ್ಮ ಬುಸ್ನೂರು ಫ್ಯಾಕ್ಟ್ರಿ ಹೇಳ್ತೀನಿ ನಾನು, NSLದವ್ರು ಮಾಡುವಂಥ ಮೋಸ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾರೂ ಮಾಡೋಂಗಿಲ್ಲ. ಅವ್ರು NSLದವ್ರು ಕಾಟ ಹೊಡಿತಾರೆ. ರಿಕವರಿ ಅಲ್ಲಿ 12-13% ರಿಕವರಿ ಇದೆ. ಇವತ್ತು ನಾನು KPR, NSL, ರೇಣುಕಾದವ್ರಿಗೆ ಹೇಳ್ತೀನಿ, ನಿಮ್ಮ ಫ್ಯಾಕ್ಟ್ರಿ ವಿದಿನ್ ರೇಡಿಯಸ್ ಆಫ್ 20 ಕಿಲೋಮೀಟರ್ ಒಳಗಡೆ 2 ಲಕ್ಷ ಟನ್ ಕಬ್ಬು ಸಿಗ್ತದೆ.
ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟು ಉಳಿತದ ಅವರಿಗೆ, ಇದೆಲ್ಲ ಅವ್ರು ಲೆಕ್ಕ ಹಾಕಬೇಕು. ಇದೆಲ್ಲ ಲೆಕ್ಕ ಹಾಕಬೇಕು. ಸಣ್ಣ ಪುಟ್ಟ ಹೋರಾಟ ಮಾಡಿದಾಗ ಅವ್ರಿಗೆ ಕರೆಯೋದು, ಏನೋ ಕವರ್ನಾಗ ದುಡ್ಡು ಹಾಕಿ ಇಂಥದ್ದೆಲ್ಲ ಪ್ಯಾಕೇಜಿಗೆ ನಾವು ರೈತರು ಯಾರು ಮಣೆಯಂಗಿಲ್ಲ ಈ ಸರ್ತಿ. ಅದಕ್ಕೆ ನೀವು 3,300 ಕೊಡ್ಬೇಕಂತೇಳಿ ಕೇಳ್ಕೊತೀನಿ. ಇದು ಕಲಬುರಗಿ ಜಿಲ್ಲೆಯಲ್ಲಿ ಈಗ ಉಳಿದಿದ್ದೇ ಕಬ್ಬು ಬೆಳೆಗಾರರು ಮಾತ್ರ ಉಳಿದಿದ್ದಾರೆ. ಬಾಕಿ ಕ್ರಾಪ್ ತೊಗರಿ ಹೋಗಿದೆ, ಎಲ್ಲ ಹೋಗಿದೆ. ಈಗ ನಾವೇನೋ ಬದುಕ್ತಾ ಇದ್ದಿದ್ದು, ಒಕ್ಕಲ್ತನ ಮಾಡ್ತಾ ಇದ್ದಿದ್ದು ಕಬ್ಬಿನ ಮೇಲೆ. ಅದಕ್ಕೆ ಇಲ್ಲಿ ಲಕ್ಷಾನುಗಟ್ಟಲೆ ಜನ ಇದ್ದಾರ, ಅದ್ರ ಮೇಲೆ ಬದುಕು ಕಟ್ಕೊಡ್ತಾ ಇದ್ದಾರ. ಇದು ನಿಖರವಾಗಿ ಎಷ್ಟು ಜನ ಕಬ್ಬು ಬೆಳೆಗಾರ ಅಂತ ಮಾಹಿತಿ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕಾಗಂಗಿಲ್ಲ. ಆದರೆ ಎಲ್ಲ ರೈತರು ಬದುಕ್ತಾ ಇದ್ದಿದ್ದು ಕಬ್ಬಿನ ಮೇಲೆ. ಚಂದ್ರಶೇಖರ್ ಹಿರೇಮಠ್.